ಕಪಲ್ ರೈಡ್ ಅನ್ಕೊಳ್ಳಿ, ಇದು ನಾರ್ಮಲ್ ರೈಡ್ ಅಲ್ಲ, ಕಪಲ್ ರೈಡ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಕಪಲ್ ರೈಡ್ ಅನ್ಕೊಳ್ಳಿ, ಇದು ನಾರ್ಮಲ್ ರೈಡ್ ಅಲ್ಲ, ಕಪಲ್ ರೈಡ್. ಓಕೆ, ದರ್ಶನ ಮುಗೀತು. ಏನನ್ಸ್ರಪ್ಪ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ಬೆಂಕಿ ಆಗ ಕರೆಕ್ಟಾಗಿ ವಿಡಿಯೋ ಮಾಡ್ತಿದ್ದೀನಿ. ದಪ್ಪ ಕಾಣಿಸ್ತೀನಿ. ನಾನೇನು ತಪ್ಪೇ ಮಾಡಿಲ್ಲ, ಬಸ್ಗೆಲ್ಲ ಹೋಗಿ. ತಪ್ಪು ಮಾಡಿದ್ರೆ ಮಾತ್ರ ಬಸ್ಗೆ ಹೊಡಿಬೇಕು. ಬರೀ ಡೌಗಳು. ಹಿಂಗಾದ್ರೆ ನಾನು ವ್ಲಾಗ್ ಮಾಡ್ದಂಗೆ, ನಾನು ವ್ಲಾಗ್ ಮುಗಿಸ್ದಂಗೆ. ನಂಗೆ ಗೊತ್ತು ಈ ವ್ಲಾಗಲ್ಲಿ ಏನು ಬರಲ್ಲ, ತುಂಬ ಕಂಟೆಂಟ್ ಇರಲ್ಲ, ಬಟ್ ಏನೇನಾಗುತ್ತೆ ಅದೆಲ್ಲ ತೋರಿಸ್ತೀನಿ. ಓಕೆನಾ? ಬಾಯ್. ಟೈಮ್ 3 ಗಂಟೆ, 2 ಗಂಟೆ ಹೋಗ್ಬೇಕು ಅಂದ್ಕೊಂಡ್ವಿ, ಇವಾಗ ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಹೇಳ ಮಗ. ಹಾಯ್, ಗುಡ್ ಮಾರ್ನಿಂಗ್. ವೈಲ್ ಡ್ರೈವಿಂಗ್ ಮೊಬೈಲ್ ಯೂಸ್ ಮಾಡಬಾರ್ದು. ಹಿಂದೆ ಈ ಹುಡುಗಿ ಹೋಸ್ಕೊಂಡು ಕೂತೈತೆ, ಆ ಹುಡುಗಿನೂ ಹೋಸ್ಕೊಂಡು ಕೂತೈತೆ. ಹುಡುಗಿರು ಆಂಟೀಸ್. ಕಪಲ್ ರೈಡ್ ಅನ್ಕೊಳ್ಳಿ, ಇದು ನಾರ್ಮಲ್ ರೈಡ್ ಅಲ್ಲ, ಕಪಲ್ ರೈಡ್. ಕಪಲ್ಸ್ ರೈಡ್. ಇದು ಸಿಂಗಲ್ಸ್ ರೈಡ್ ಅಲ್ಲ, ಇಲ್ಲಿ ಯಾರು ಸಿಂಗಲ್ಸು ಇಲ್ಲ. ಸೊ ಹೋಗ್ತಾ ಹೋಗ್ತಾ ಇನ್ನೂ ಏನೇನು ಸಿಗುತ್ತೆ ನೋಡೋಣ. ಬೆಸ್ಟ್ ಏನೇನು ತೋರಿಸ್ಬೋದು ಈ ವಿಡಿಯೋದಲ್ಲಿ ನಿಮಗೆ, ಅದನ್ನೆಲ್ಲ ತೋರಿಸ್ತೀವಿ. ಇವಾಗ ಬ್ರೇಕ್ ಕೊಟ್ಟಿದ್ದಾನೆ, ಏನಕ್ಕೆ ಅಂತ ಅವನ್ನೇ ಕೇಳಿ. ಟೀ ಕುಡಿಯೋಣ. ಯಾಕ ನಿದ್ದೆ ಬರುತ್ತೆ. ಯಾಕ ಟೀ ಕುಡಿಯೋಕ್ಕೆ ಸ್ಟಾಪ್ ಮಾಡಿದ್ದಾನೆ. ಟೀ ಕುಡಿಯೋಣ ಅಂದ್ರೆ ಬಂದ್ಕೊಟ್ಟೆ ಹೋಗೋಣ ಈಗ. ಬೇಗನೆ ಬಂದಿದ್ದೀವಿ, ಆಲ್ಮೋಸ್ಟ್ ರೋಡ್ ರೆಡಿ ಆದ್ಮೇಲೆ ತುಂಬಾ ಫಾಸ್ಟ್ ಆಗಿ ಬರ್ತಿದೆ. ಸಕಲೇಶ್ಪುರಕ್ಕೆ ಮುಂದೆ ಎಷ್ಟೊತ್ತು ಬೇಕಿತ್ತು? 1.5 hour ಬೇಕಿತ್ತು. 1.5 ಗಂಟೆ. ಎಷ್ಟೊತ್ತು ಬೇಕಿತ್ತು? 1.5 hour ಬೇಕಿತ್ತು. ಫಸ್ಟ್ ಹಾಫ್ ಅನ್ ಅವರಲ್ಲಿ ಬಂದಿದ್ದೀವಿ ನನ್ನ ಪ್ರಕಾರ. ಸಕಲೇಶ್ಪುರ 3/4 ಗಂಟೆಗೆ ಬರಬೇಕಿದ್ದವ್ರು ಹಾಫ್ ಅನ್ ಅವರಲ್ಲಿ, 3/4 ಗಂಟೆ ಅಲ್ಲ, ಸಾರಿ 1 ಅವರಲ್ಲಿ ಬರಬೇಕಾಗಿದ್ದವ್ರು ಹಾಫ್ ಅನ್ ಅವರಲ್ಲಿ ಬಂದಿದ್ದೀವಿ. 47 ಮಿನಿಟ್ಸಲ್ಲಿ ಬಂದಿದ್ದೀವಿ. 47 ಮಿನಿಟ್ಸಾ? ಹಿಂಗೆ ಟೈಮ್ ಅಂದರೆ ಟೈಮು, ಸಾನನ್ ಟೈಮು ಬರ್ದಿಟ್ಕೊಳ್ಳಿ ಎಲ್ಲ. ಏನಾ ಟೈಮ್ ಅಂದರೆ ಟೈಮು, ಸಾನನ್ ಟೈಮು ಬರ್ದಿಟ್ಕೊಳ್ಳಿ ಎಲ್ಲ. 2 ಗಂಟೆ ಹೊರಡೋಣ ಅಂದೇಳಿ 1:15 ಆದ್ರೆ ಅವ್ಳು ಮಲಗೇ ಇಲ್ಲ ಬಿಡಿ. ಮಲಗಿಲ್ಲ ಅಲ್ವಾ ನೀನು? ಸರಿ, ಅವಾಗಲಿಂದ ಬಜ್ಜಿನೇ ನೋಡ್ತಾ, ಬಜ್ಜಿಯಿಂದ ಕಣ್ಣು ಎತ್ತುತ್ತಾ ಇಲ್ಲ. ತೇಜು ತಡಿ, ಕೊಡ್ತಾರೆ, ನೋಡ್ಬೇಡ ಅಷ್ಟೊಂದು. ಬಜ್ಜಿ ಮಾಡ್ತೀಯ? ತಗೋ. ಬಿಸಿ ಇಲ್ಲ. ನಾಲ್ಕು ಓ ಕೊಡವ್ರಿ. ನೈಟ್ ಹೊತ್ತಿ ರೋಡಲ್ಲಿ ಬಂದರೆ ಇದೊಂದು ಪ್ರಾಬ್ಲಮ್ ಅಲ್ಲ.
ಇವತ್ತು ಧರ್ಮಸ್ಥಳ ಬಂದಿದ್ದೀವಿ. ನನಗೆ ನಾನು ನಿದ್ದೆಯಿಂದ ಎಕ್ಸ್ಟ್ರಾನೇ ಬಾಯ್ ಬಾಯ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ವೆದರ್ ತುಂಬ ಶೆಕೆ ಇದೆ. ಕಾರ್ ಒಳಗಡೆ ಕೂತ್ಕೊಂಡ್ರೆ ನನಗೆ ಚಳಿ ಆಗ್ತದೆ, ಬಿಕಾಸ್ ನಾವು AC ಹಾಕೋ ಬಂದಿದ್ವಿ. ಹೊರಗಡೆ ಹೋದರೆ ಶೆಕೆ ಆಗ್ತದೆ ಬೆಳಗಿನ ಜಾವ. ನಾವು ಚಳಿ ಇರುತ್ತೆ ಅಂದ್ಕೊಂಡಿದ್ವಿ, ಏನು ಹೇಳಿ ಸೈಕ್ ಆಗ್ತಿದೆ. ಏನಾದರೂ ಪುಲ್ ಓವರ್ ಏನಾದರೂ ಹಾಕೋ ಬಂದ್ಬಿಟ್ಟಿದ್ರೆ ಆಫ್ ಬಾಯ್ಲ್ ಆಗಿಬಿಡ್ತಿದ್ದೆ. ಫಸ್ಟ್ ಡೇ ವ್ಲಾಗು ಕರೆಕ್ಟಾಗಿ ಮಾತಾಡೋಕ್ಕೂ ಬರ್ತಿಲ್ಲ. ಮಾತಾಡೋಕೆ ಹೋಗಿ ಏನೇನೋ ಮಾತಾಡ್ಬಿಟ್ರೆ ಅಂತ ಯೋಚನೆ ಮಾಡ್ಕೊಂಡು ಮಾತಾಡೋದಾಗಿದೆ. ಟ್ರೈ ಮಾಡ್ತಾ ಇದ್ದೀವಿ, ನೋಡೋಣ. ಇನ್ನೂ ಚೆನ್ನಾಗಿ ಆ ಸೊಳ್ಳೆನೂ ವ್ಲಾಗಲ್ಲಿ ಬರೋದು ಬರ್ತಿದೆ. ಏನಂತ ಇನ್ನೂ ಗ್ರೋ ಅಪ್ ಅಲ್ಲ, ಏನಂತ ಇನ್ನೂ ಮಾತಾಡೋ ಶೈಲಿ ಕಲ್ತ್ಕೊಳ್ಳೋಣ. ಕಲ್ತ್ಕೊಂಡು ಇನ್ನೂ ಚೆನ್ನಾಗಿ ಮಾಡೋಣ ವ್ಲಾಗ್. ಓಕೆ, ನೆಕ್ಸ್ಟು ಟೆಂಪಲ್ ತೋರಿಸ್ತೀನಿ. ಟೆಂಪಲ್ ನೋಡಿರ್ತೀರ ಆಲ್ಮೋಸ್ಟು. ಇವಾಗ ಇನ್ನೊಂದ್ಸರಿ ನೋಡಿ ಅಂತ ಅಷ್ಟೆ. ಓಕೆ, ದೆನ್ ಅವರು ಹೋಗಿದ್ದಾರೆ, ಬರಲಿ ಬಾಯ್ ಅಂತ ಹೇಳಲ್ಲ. ಇನ್ನೊಬ್ಬ ನಡ್ಕೊಬತ್ತ ಅಂತ ತೋರಿಸ್ತಿದ್ದಾಳೆ. ಅಪರೂಪದ ಮುಳ್ಳಂದಿ ಬಾಬಾ. ಎಲ್ಲಿಗೆ ಹೋಗಿದ್ದೆ? ನೇಚರ್ ಕಾಲ್ ಮಾಡಿತ್ತಂತೆ ಅವನ್ನ. ನೇಚರ್ ಕಾಲ್ಗೆ ಹೋಗಿದ್ದ. ಬಂದಿದ್ದೀವಿ, ರಶ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಹೋಗ್ಬಿಟ್ಟು. ಅಲ್ಲಿ ಏನಾಯ್ತು ಗೊತ್ತಾ, ಒಂದು ಇನ್ಸಿಡೆಂಟ್. ಇದು ಸ್ಕೂಲು, ಹ್ಮ್. ಅದೇ ಶತ ಸಂವತ್ಸರ ಶಾಲೆ ಅಂತಿದೆ. ನಾನು ಸಂವತ್ಸರ ಶಾಲೆ ಅಂತ ಓದ್ಕೊಂಡು ಬರ್ತೀನಿ. ಪದೇ ನೋಡ, ಆಮೇಲೆ ಗೊತ್ತಾಯ್ತು. ಯಾರಾದರೂ ಆ ಕಾಲೇಜವರು ಆ ಸ್ಕೂಲ್ನವ್ರು ಕೇಳಿಸ್ಕೊಬಿಟ್ಟಿದ್ರೆ ಇಲ್ಲೇ ತುಂಬೆ ಗಿಡಕ್ಕೆ ನೆಣಾಕ್ಬಿಡು. ಅದು ನಂದೇ ಮಿಸ್ಟೇಕ್ ಆಗಿ ಮಿಸ್ ಆಗಿ ಕರೆಕ್ಟಾಗಿ ಒಂದು ನೋಡಲಿಲ್ಲ ನಾನು ಬೋರ್ಡ್ನ. ಮಿಸ್ ಆಗಿ ಸಡನ್ನಾಗಿ ಹಂಗೆ ನೋಡಿ ಆ ಥರ ಅಂಡ್ ಆಮೇಲೆ ನೋಡಿ ರಾಂಗ್ ಶತನ ಶವ ಮಾಡ್ಬಿಟ್ಟವನೇ. ಮಿಸ್ಟೇಕ್, ಗ್ರೇಟ್ ಮಿಸ್ಟೇಕ್. ಅದೆಲ್ಲ ಆಗ್ತಾ ಇರುತ್ತೆ, ವಯಸ್ಸು ನೋಡ್ಲು ಅಂದಮೇಲೆ ಅದೆಲ್ಲ ಕಾಮನ್ನು. ಏನು ಮಾಡೋಕ್ಕಾಗಲ್ಲ, ಕಣ್ಣು ಸ್ವಲ್ಪ ಮಂಜು. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಟೆಂಪಲ್ಗೆ ಹೋಗ್ಬೇಕಾದ್ರೆ ಮೀಟ್ ಮಾಡೋಣ. ಬಾಯ್. ಇದು ಸೆಕೆಂಡ್, ಈ ಕಡೆಯಿಂದ ಸೆಕೆಂಡ್ ಇದೆಯಲ್ಲ ದೊಡ್ಡದು. ಈ ಕಡೆ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನಾವೆಲ್ಲ ಇವತ್ತಿದ್ದೀವಿ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ? ಇದಕ್ಕೆ ಬಂದಿದ್ದೀವಿ. ಇಲ್ಲ, ಸಾನ ಕಾಣಿಸ್ತಾನೆ ಇಲ್ಲ, ಕೊಳ್ ಮೊಟಾರಿ. ಇಲ್ಲೇ ಹೋಗ್ಬೋದಲ್ವಾ? ಕುಳ್ಳು ಅಂದವರೆಲ್ಲ ಅವ್ರಿಗೆಲ್ಲ ಮಕ್ಕಳೆಲ್ಲ ಕುಳ್ಳಿಗೆ ಹೊಡ್ತಾರೆ. ಅಪ್ಪ ದೇವ್ರೆ, ಅವಳು ಹೇಳಿದ್ದೇನು ಕೇಳಿಸ್ಕೊಬೇಡ ಪ್ಲೀಸ್. ಕುಳ್ಳು ಕುಟ್ಟಿದ್ರೆ ಹುಡುಗನ ಹುಡ್ಕೋದು ಕಷ್ಟ, ಇಲ್ಲ ಹುಡುಗಿ ಹುಡ್ಕೋದು ಕಷ್ಟ ಅಲ್ಲ, ಹುಡುಗಿ ಕುಳ್ಳಿಗಾದ್ರೆ ನಡೆಯುತ್ತೆ, ಹುಡುಗ ಕುಳ್ಳಿಗಾದ್ರೆ ಮಾಡ್ತೀಯ ಅಲ್ವಾ ಪ್ರಾಬ್ಲಮ್. ಸುಮ್ಮನೆ ಏನೇನು ಹೇಳ್ಬೇಡಿ. ಡೈರೆಕ್ಟ್ ಬಿಡ್ತಾವ್ ನೋಡ್ರಿ. ಬೇಗ 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 ಬರಬೇಕು. ಹಿಂಗೆಲ್ಲಕ್ಕೆ ನಡ್ಕೊಂಡ್ಬಂದ್ರೆ ಬರೋದಕ್ಕೂ ಆಗಲ್ಲ, ಹೋಗೋಕ್ಕೂ ಆಗಲ್ಲ. ಅದಕ್ಕೆ ಸ್ಯಾರಿ ಹಾಕೊಂಡು ಹೊರಡಿತ್ತು. ನಾನೇನು ಹಾಕತ್ತೀನಿ ಅಲ್ಲ, ನೀವೇ ಹಾಕೋ ಅಂತಾನೆ. ಸ್ಯಾರಿ ಹಾಕೊಂಡು ಬಂದಕ್ಕೇನು ಅಭ್ಯಾಸ ಮಾಡ್ಕೋಬೇಕು, ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಟೆಂಪಲ್ ರಶ್ ಇಲ್ಲ ಅಂತ ಖುಷಿಯಾಗಿದ್ದೆ. ಈಗ ನೋಡಿದ್ರೆ ಫುಲ್ ರಶ್ ಇದೆ. ಅಂದರೆ ಫುಲ್ ರಶ್ ಅಂದರೆ ಅಷ್ಟೊಂದು ರಶ್ ಇಲ್ಲ, ಲೈಟಾಗಿ ರಶ್ ಇದೆ. ನೋಡೋಣ ಎಷ್ಟೊತ್ತಾಗುತ್ತೆ ಹೋಗೋದು. ಟೈಮ್ ನೋಡ್ಕೊಂಡಿದ್ದೀನಿ, ಹೊರಗಡೆ ಹೋದಾಗ ಎಷ್ಟೊತ್ತಾಯ್ತು ನಾವು ಹೋಗೋದಕ್ಕೆ ಅಂತ ನೋಡಿ. ಓಕೆನಾ? ಇಬ್ರು ಏನು ಕಣ್ಣಲ್ಲೇ ಮಾತಾಡ್ತವ್ರೆ ಅಂತ ಅಂದೆ. ಏನಂತೆ? ಹೋಗಿ ಆಗೋಳೆ ನಾನು ತುಂಬ ಸತಿ ಬಂದಿದ್ದೀನಿ ಟೆಂಪಲ್ಗೆ. ಟೈಮಿಂಗ್ಸ್ ನಾನು ನೋಡಿರಲಿಲ್ಲ, ಒಂದ್ಸರಿ ನೋಡ್ಕೋಬೇಡಿ. ಏಟಾ ಮಾರ್ನಿಂಗ್ ಮನಸ್ಸಿಲಾಯಿ
ಅದು ಹೇಳಕ್ಕೂ ಬರ್ತಿಲ್ಲ ಅವನಿಗೆ. ಓಕೆ, ದರ್ಶನ ಮುಗೀತು. ಏನನ್ಸ್ರಪ್ಪ? ಎಕ್ಸ್ಪ್ರೆಷನ್ ಇಲ್ಲ ಯಾರ್ದೂ. ಅಪ್ಪ ದೇವ್ರೆ, ಅದೇ ಹೇಳಿಲ್ವಾ ನಮ್ಮದು ಫಸ್ಟ್ ಡೇ ವ್ಲಾಗು, ಯಾರೂ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಅಂತ. ಹಿಂಗೆ ಆಗಿರೋದು. ನಾವು ರೆಸ್ಪಾನ್ಸ್ ಮಾಡ್ತಿದ್ದೀವಿ ಎಲ್ಲ. ಏನೂ ಇಲ್ಲ, ಎಲ್ಲ ಚೆನ್ನಾಗೇ ಆಯ್ತು. ಚೆನ್ನಾಗಿ ದರ್ಶನ ಮುಗಿಸ್ಕೊಂಡ್ ಬಂದ್ವಿ ಅಷ್ಟೇ. ನಮಗಂತೂ ಪ್ರಸಾದ ಈಸಿಯಾಗಿ ತಗೊಂಡು ತಗೊಂಡು ಬಂದು. ಕಾಣಿಸ್ತೈತಾ? ಹಿಂದೆ ಏನೂ ಕಾಣಿಸ್ತಾನೆ ಇಲ್ಲ. ಇವಾಗ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ? ಸುಬ್ರಹ್ಮಣ್ಯ. ನೆಕ್ಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಕುಕ್ಕೆ ಸುಬ್ರಹ್ಮಣ್ಯ. ಹಿಂಗಾದ್ರೆ ನಾನು ವ್ಲಾಗ್ ಮಾಡ್ದಂಗೆ, ನಾನು ವ್ಲಾಗ್ ಮುಗಿಸ್ದಂಗೆ. ನಂಗೆ ಗೊತ್ತು ಈ ವ್ಲಾಗಲ್ಲಿ ಏನೂ ಬರಲ್ಲ, ತುಂಬ ಕಂಟೆಂಟ್ ಇರಲ್ಲ, ಬಟ್ ಏನೇನಾಗುತ್ತೆ ಅದೆಲ್ಲ ತೋರಿಸ್ತೀನಿ. ಓಕೆನಾ? ಬಾಯ್. ಎಷ್ಟೊಂದು ಸರಿ ಬಾಯ್ ಹೇಳಿದ್ದೀನಲ್ವಾ, ಆದರೂ ಬಾಯ್.